ದೆಹಲಿಯಲ್ಲಿ ಎಐಸಿಸಿ ಕಾರ್ಯಕಾರಿಣಿ ಸಭೆ ಆರಂಭವಾಗಿದೆ. ಅಶೋಕ ಹೋಟೆಲ್ನಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಏನಿದೆ ಬಹಳಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ. ವಿಪಕ್ಷದ ನಾಯಕನ ಆಯ್ಕೆ ಮಾಡುವ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ರಾಜ್ಯಸಭಾ ಸದಸ್ಯರು ಅದೇ ರೀತಿಯಾಗಿ ಲೋಕಸಭೆಯ ಸಂಸದರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಚುನಾವಣಾ ಫಲಿತಾಂಶದ ಬಗ್ಗೆಯೂ ಕೂಡ ಪರಾಮರ್ಶೆ ನಡೆಯುತ್ತೆ. ಕರ್ನಾಟಕದಲ್ಲಿ ಯಾಕೆ ಬರೀ 9 ಸೀಟ್ ಬಂತು, ಅದೇ ರೀತಿಯಾಗಿ ದೇಶದಾದ್ಯಂತ 99 ಸೀಟ್ ಮಾತ್ರ ಬರೋದು ಕಾರಣ ಏನು, ಏರಿಕೆ ಏನೋ ಆಗಿದೆ ಕಳೆದ ಬಾರಿಗಿಂತ, ಆದರೆ ಯಾಕೆ ಸೋಲಾಯಿತು ಅನ್ನೋದ್ರ ಬಗ್ಗೆ ಕೂಡ ಪರಾಮರ್ಶೆ ಮಾಡಲಿದ್ದಾರೆ. ವಿಪಕ್ಷ ನಾಯಕನಾಗೋದಕ್ಕೆ ರಾಹುಲ್ ಗಾಂಧಿಗೆ ಒತ್ತಡ ಇದೆ. ಈಗಾಗಲೇ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ದಾರೆ. ಈ ಸಭೆಯಲ್ಲಿ ವಿಪಕ್ಷ ನಾಯಕನ ಆಯ್ಕೆಯ ಬಗ್ಗೆನೇ ಹೆಚ್ಚಾಗಿ ಚರ್ಚೆ ಆಗುವಂಥದ್ದು. ಈಗಾಗಲೇ ರಾಹುಲ್ ಗಾಂಧಿ ಅವರೇ ವಿಪಕ್ಷ ನಾಯಕ ಆಗಬೇಕು ಅನ್ನುವಂಥ ಒತ್ತಡ ಅವ್ರ ಮೇಲಿದೆ. ಆದರೆ ಅವರು ಒಲ್ಲೆ ಅಂತಿದ್ದಾರಂತೆ, ವಿಪಕ್ಷ ನಾಯಕನ ಸ್ಥಾನ ಬೇಡ ಅಂತಿದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗಲಿದೆ. ಇನ್ನು ವಿಪಕ್ಷ ನಾಯಕನ ರೇಸ್ನಲ್ಲಿ ಒಂದಷ್ಟು ಜನರು ಕೂಡ ಇದ್ದಾರೆ. ಆದರೆ ಹೆಚ್ಚಾಗಿ ಕೇಳಿ ಬರ್ತಾ ಇರುವಂಥದ್ದು ರಾಹುಲ್ ಗಾಂಧಿಯವರೇ ಆಗಬೇಕು ಅಂತ. ಯಾಕೆಂದರೆ ಮೋದಿಯವರಿಗೆ ಪೈಪೋಟಿ ಕೊಡಬೇಕು ಅಥವಾ ಪ್ರತಿಯೊಂದು ಸದನದಲ್ಲೂ ಕೂಡ ಅವರಿಗೆ ಪ್ರಶ್ನೆ ಮಾಡಬೇಕು ಅಂತಂದರೆ, ಅಧಿವೇಶನದಲ್ಲೂ ಕೂಡ ಪ್ರಶ್ನೆ ಮಾಡಬೇಕು, ಸರ್ಕಾರದ ವೈಫಲ್ಯತೆಗಳನ್ನು ಎತ್ತಿ ಹಿಡಿಬೇಕು ಅಂತ ಅಂದರೆ ಅವರೇ ರಾಹುಲ್ ಗಾಂಧಿಯವರೇ ಸಮರ್ಥರು ಅನ್ನುವಂಥದ್ದಿರುವಂಥದ್ದು. ಹಾಗಾಗಿ ಅವರನ್ನೇ ವಿಪಕ್ಷ ನಾಯಕ ಆಗಿ ಅಂತ ಒತ್ತಾಯಿಸ್ತಾ ಇದ್ದಾರಂತೆ. ಆದರೆ ಇವತ್ತಿನ ಸಭೆಯಲ್ಲಿ ಏನಾಗಬಹುದು ಅಂತ ಸಂಸದರು ಅದೇ ರೀತಿಯಾಗಿ ರಾಜ್ಯಸಭಾ ಸದಸ್ಯರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ದೆಹಲಿಯಲ್ಲಿ ನಡೀತಾ ಇರುವಂಥ ಸಭೆ ಈಗಾಗಲೇ ಆರಂಭ ಆಗಿದೆ. ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಗ್ಗೆ ಕೂಡ ಪರಾಮರ್ಶೆ ಮಾಡ್ತಾರೆ. ಎಲ್ಲೆಲ್ಲಿ ಎಷ್ಟು ಸೀಟ್ ಬಂದಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸಚಿವರಿಗೂ ಕೂಡ ಒಂದು ಟಾಸ್ಕ್ ಅನ್ನು ಕೊಡಲಾಗಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಲೀಡ್ ಜೊತೆಗೆ ನಿಮ್ಮ ಅಭ್ಯರ್ಥಿಯನ್ನು, ನಿಮ್ಮ ಕ್ಷೇತ್ರದ ಅಭ್ಯರ್ಥಿಯನ್ನು ನೀವು ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂಥ ಟಾಸ್ಕ್ ಇತ್ತು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಚಿವರು ವಿಫಲರಾಗಿದ್ದಾರೆ. ತಮ್ಮ ಕ್ಷೇತ್ರದಲ್ಲೇ ಬರುವಂಥ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ರಾಹುಲ್ ಗಾಂಧಿಯವರು ನಿನ್ನೆ ನಡೆದಂಥ ಬೆಂಗಳೂರಿನಲ್ಲಿ ಇಂದಿರಾ ಭವನದಲ್ಲಿ ನಡೆದಂಥ ಸಭೆಯಲ್ಲೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಚರ್ಚೆ ಆಗ್ಬೋದು. ಯಾಕೆಂದರೆ ಈ ಹಿಂದೆ ಕೂಡ ಸೂಚನೆ ಕೊಡಲಾಗಿತ್ತು ಹೆಚ್ಚು ಲೀಡ್ನಲ್ಲಿ ಗೆಲ್ಲಿಸಬೇಕು ಅಂತ. Hope it gets better. Thank you. Thank you. Andhra Pradesh. So the PDP party say कर रही थी उसको, अब मिलने के बाद पहली CWC बुलाई गई है. आप कैसे देख रहे हो, क्या क्या प्रस्ताव रहने वाले हैं? देखिए जी, बहुत अहम मीटिंग है और प्रस्ताव जो आएंगे अंदर पता चलेगा. पहले तो डिस्क्लोज भी नहीं किए जाते कि क्या प्रस्ताव आएगा. जो प्रस्ताव आएगा ठीक आएगा. और देश के लिए जो काम किया है, जो राहुल गांधी और कांग्रेस पार्टी ने, खड़गे जी ने जो कैंपेन की है, वो कहीं ना कहीं थोड़ी सी जो एडजस्टमेंट या लीडर्स की उस टाइम इंडिया ब्लॉक के लिए पोर्ट्रे करना, वो कहीं ना कहीं हुई है. पर अभी करेंगे और पार्लियामेंट में मजबूत अपोजिशन का रोल प्ले करेंगे. राहुल गांधी को आप एलओपी की पद पर देखना चाहते हैं? बिल्कुल, हम चाहते हैं कि देश को एक आगे चेहरा मिले जो प्राइम मिनिस्टर के उनको जवाब दे सके, जिन्होंने इतना काम किया और मेरे ख्याल पूरा देश भी चाहता है. हाल में एक घटना हुई सर, कंगना रनौत वाली, उस पर आपकी क्या? कंगना रनौत ने जो वहाँ कहा, देखिए जो उस लड़की ने कहा, मेरे ख्याल में पहली बात तो मैं उसके पक्ष में नहीं हूँ कि सिक्योरिटी की चेक के टाइम पे कोई थप्पड़ लगा दे, ऐसा होना नहीं चाहिए. पर जो कंगना रनौत ने बाद में पूरे पंजाब को आतंकवादी, अलगवादी कहा, मैं उसको पूछना चाहता हूँ कि मैडम सोचकर बात करो. इस देश को आज़ाद कराने के लिए हम पंजाबियों का खून बहा है. और टेररिज्म के टाइम में ये पता नहीं कहाँ थी, बीजेपी पता नहीं कहाँ थी, कांग्रेसियों के जो आएंगे अंदर पता चलेगा. पहले तो डिस्क्लोज भी नहीं किए जाते कि क्या प्रस्ताव आएगा. जो प्रस्ताव आएगा ठीक आएगा. और देश के लिए जो काम किया है, जो ರಾಹುಲ್ ಗಾಂಧಿ ಲೋಕಸಭೆಯ ವಿಪಕ್ಷ ನಾಯಕನ ಆಯ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಚಾರಗಳು ಮತ್ತು ಲೋಕಸಭೆಯ ಚುನಾವಣಾ ಫಲಿತಾಂಶದ ಬಗ್ಗೆ ಕೂಡ ಇವತ್ತು ಚರ್ಚೆ ನಡೆಯುವಂಥದ್ದು. ಈಗಾಗಲೇ ರಾಹುಲ್ ಗಾಂಧಿಯವರ ಹೆಸರಿಗೇನೆ ಜಾಸ್ತಿ ಒತ್ತಡ ಬಂದಿರೋದು. ಇನ್ನು KC ವೇಣುಗೋಪಾಲ್ ಅವರ ಹೆಸರು ಕೂಡ ರೇಸ್ನಲ್ಲಿ ಇದೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಆದರೆ ರಾಹುಲ್ ಗಾಂಧಿಯವರೇ ವಿಪಕ್ಷ ನಾಯಕರು ಆದರು ಅಂತ ಅಂದರೆ ಈಗ ಮೋದಿ ಅವರು, ನರೇಂದ್ರ ಮೋದಿ ಅವರೇನಿದ್ದಾರೆ ಪ್ರಧಾನಿ ಆದರು ಅಂತಂದರೆ ಅವರ
ಸರ್ಕಾರದ NDA ಸರ್ಕಾರದ ವೈಫಲ್ಯತೆಗಳನ್ನು ಎತ್ತಿ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ರಾಹುಲ್ ಗಾಂಧಿ ವಹಿಸ್ತಾರೆ ಅನ್ನುವಂಥದ್ದು. विल थिंक ऑफ इट, देखेंगे क्या विषय रहे, क्या कारण रहे, उस पर भी वर्किंग होगी तब बता पाएंगे. कंगना रनौत के साथ जो घटना हुई उस पर आपकी क्या प्रतिक्रिया? वो इन्वेस्टिगेट कर रहे हैं, लेट्स सी क्या निकलता है उससे. लेकिन बतौर प्रतिनिधि ऐसा होना ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಈಗಾಗಲೇ ಸಭೆಗೆ ಆಗಮಿಸಿದ್ದಾರೆ. ಇವತ್ತಿನ ಸಭೆ ಏನಿದೆ, ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಗ್ಗೆ ಪರಾಮರ್ಶೆ ಇರ್ಬೋದು, ಲೋಕಸಭಾ ವಿಪಕ್ಷ ನಾಯಕನ ಆಯ್ಕೆ ಇರ್ಬೋದು, ಅದೇ ರೀತಿಯಾಗಿ ರಾಜ್ಯಸಭಾ ವಿಪಕ್ಷ ನಾಯಕನಾಗಿ ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಂದುವರಿತಾರೆ ಅನ್ನುವಂಥ ಮಾಹಿತಿ ಕೂಡ. ಈ ಒಂದು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ಇವತ್ತಿನ ಸಭೆ ನಡೀತಾ ಇರುವಂಥದ್ದು. ದೆಹಲಿಯಲ್ಲಿ ನಡೀತಾ ಇರುವಂಥ ಈ ಸಭೆ ಏನಿದೆ, ಕಾಂಗ್ರೆಸ್ನ ಸಂಸದೀಯ ಪಕ್ಷದ ಸಭೆ ಏನಿದೆ, ಈ ಸಭೆಯಲ್ಲಿ ವಿಪಕ್ಷ ನಾಯಕನ ಆಯ್ಕೆ ಮತ್ತು ಚುನಾವಣೆಯಲ್ಲಿ ಯಾವ್ಯಾವ ಸಚಿವರಿಗೆ ಏನೇನು ಜವಾಬ್ದಾರಿ, ಯಾವ್ಯಾವ ಕ್ಷೇತ್ರದ ಜವಾಬ್ದಾರಿಯನ್ನು ಕೊಡಲಾಗಿತ್ತು, ಅವರು ಎಷ್ಟರ ಮಟ್ಟಿಗೆ ಎಫರ್ಟ್ ಹಾಕಿದ್ದಾರೆ, ಕೆಲ ಸಚಿವರು ತಮ್ಮ ಕ್ಷೇತ್ರದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರೋದಕ್ಕೆ ನಿಜವಾಗ್ಲೂ ಶ್ರಮ ಹಾಕಿದ್ದಾರೆ, ಇನ್ನೂ ಕೆಲ ಸಚಿವರು ಕೆಲವೊಂದು ಮುನಿಸನ್ನು, ಅಸಮಾಧಾನವನ್ನು ಇಟ್ಕೊಂಡು ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡೋದಾಗಲಿ, ಸಭೆಗಳನ್ನು ನಡೆಸೋದಾಗಲಿ, ಚುನಾವಣಾ ಪ್ರಚಾರ ಮಾಡೋದಾಗಲಿ ಇದರಿಂದ ದೂರ ಉಳ್ಕೊಂಡಿದ್ರು. ಅದ್ರ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗ್ಬೋದು. ಯಾಕೆಂದರೆ ಈ ಹಿಂದೆ ಹೈಕಮಾಂಡ್ನಿಂದ ಖಡಕ್ ಆಗಿ ಸೂಚನೆಯನ್ನು ಕೊಡಲಾಗಿತ್ತು. ಸಚಿವರು ಏನಿದ್ರಿ ಎಲ್ಲ ಮುನಿಸನ್ನು ಬಿಟ್ಟು ಪಕ್ಷಕ್ಕಾಗಿ ದುಡಿಬೇಕು, ಪಕ್ಷ ಸಂಘಟನೆ ಮಾಡಬೇಕು, ಯಾವ ಅಭ್ಯರ್ಥಿ ಇದ್ರೂ ಕೂಡ ನಿಮ್ಮೆಲ್ಲ ಮುನಿಸನ್ನು ಬಿಟ್ಟು ಅಭ್ಯರ್ಥಿಯ ಗೆಲುವಿಗಾಗಿ ಶ್ರಮ ವಹಿಸಿ ಅಂತ. ಆದರೆ ಕೆಲ ಸಚಿವರು ಈ ಒಂದು ಟಾಸ್ಕನ್ನು ಸರಿಯಾಗಿ ನಿರ್ವಹಿಸಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಈಗಾಗಲೇ ನಿನ್ನೆ ನಡೆದಂಥ ಸಭೆಯಲ್ಲೂ ಕೂಡ ಆರೋಪ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ಸಭೆಯಲ್ಲೂ ಕೂಡ ಆ ವಿಷಯ ಚರ್ಚೆ ಆಗ್ಬೋದು. ಇನ್ನು ಪ್ರಮುಖವಾಗಿರುವಂಥದ್ದು ಲೋಕಸಭೆಯ ವಿಪಕ್ಷ ನಾಯಕ ಯಾರಾಗ್ತಾರೆ ಅಂತ. ಈಗಾಗಲೇ ಮೊದಲಿಂದ ಕೇಳಿಬರ್ತಾ ಇರುವಂಥ ಹೆಸರು ಪ್ರಧಾನಿ, ಅಂದರೆ ಕಾಂಗ್ರೆಸ್ ಗೆದ್ದಿದೆ ಆದರೆ ಪ್ರಧಾನಿ ಅಭ್ಯರ್ಥಿಯಾಗಿ ರಾಹುಲ್ ಗಾಂಧಿ ಅವರ ಹೆಸರು ಕೇಳಿಬರ್ತಾ ಇತ್ತು, ಅವರೇ ಪ್ರಧಾನಿ ಆಗಬೇಕು ಅನ್ನುವಂಥ ರೀತಿಯಾಗಿ. ಇಲ್ಲ ಅಂದರೆ ಎಐಸಿಸಿ ಅಧ್ಯಕ್ಷ ಆಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೇಳಿಬರ್ತಾ ಇತ್ತು. ಆದರೆ ಈಗ ಕಾಂಗ್ರೆಸ್ 99 ಸೀಟ್ಗಳನ್ನ ಮಾತ್ರ ತೆಗೆದುಕೊಂಡಿರೋದ್ರಿಂದ ವಿಪಕ್ಷ ಸ್ಥಾನದಲ್ಲಿ ಉಳ್ಕೊಳ್ಳುತ್ತೆ. ಹಾಗಾಗಿ ವಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿಯವರೇ ಇರಬೇಕು ಅನ್ನುವಂಥ ಒತ್ತಡ ಇದೆ. ಆದರೆ ರಾಹುಲ್ ಗಾಂಧಿಯವರು ಸದ್ಯಕ್ಕೆ ಈ ವಿಪಕ್ಷ ನಾಯಕನ ಸ್ಥಾನದ ಬಗ್ಗೆ ಒಲವನ್ನು ತೋರಿಸ್ತಾ ಇಲ್ವಂತೆ. ಹಾಗಾಗಿ ಇವತ್ತು ನಡೆಯುವಂಥ ಸಭೆಯಲ್ಲಿ ವಿಪಕ್ಷ ನಾಯಕ ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆಗೆ ಬಹುತೇಕವಾಗಿ ಉತ್ತರ ಸಿಗಬಹುದು. ಇನ್ನು ರಾಜ್ಯಸಭೆಯ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಆಗಿ ಮುಂದುವರಿತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಲೋಕಸಭೆಯ ವಿಪಕ್ಷ ನಾಯಕನ ರೇಸ್ನಲ್ಲಿ ಇದ್ದಾರಂತೆ. ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ, ಏನು ಚರ್ಚೆ ಆಗುತ್ತೆ, ಅದಾದ ಬಳಿಕ ಸುದ್ದಿಗೋಷ್ಠಿ ಅಂತೂ ನಡೆಯುತ್ತೆ. ಆ ಸುದ್ದಿಗೋಷ್ಠಿಯಲ್ಲಿ ಮಹತ್ವದ ಈ ಮಾಹಿತಿಯನ್ನು ಕೂಡ ಹೇಳ್ತಾ ಹೋಗ್ತಾರೆ, ಏನೇನಾಯಿತು ಮೀಟಿಂಗ್ನಲ್ಲಿ ಅನ್ನೋದನ್ನು ಕೂಡ ಹೇಳ್ತಾರೆ. डिसीजन मेकिंग बॉडी होती है कांग्रेस पार्टी की और इसमें गहन चर्चा होगी. चुनाव बहुत अच्छा लड़ा गया. राहुल गांधी जी ने पूरी पटकथा लिखी इस चुनाव की. हमारे अध्यक्ष जी के नेतृत्व में एक बढ़िया प्रखर चुनाव लड़ा गया और अब आगे की रणनीति तय होगी. जो है वो सरकार अब जो है बन रही है, वो बहुमत नहीं है. किस तरीके से देखते हैं सर आप? देखिए, ये जो सरकार है जो कल बनने जा रही है वो 2 बैसाखियों के ऊपर है. अब वो बैसाखियाँ कितनी पक्की हैं, कितनी लचीली हैं, वो वक्त बताएगा. पर एक बात बिल्कुल साफ है कि जो लोगों का संदेश है वो लोगों का संदेश एनडीए भाजपा सरकार को ये है कि उनकी जो जन विरोधी नीतियां हैं उसको भारत की जनता पसंद नहीं करती. Alliance, the full form of NDA. Not saying anything. This is various people have described it in various manners. Clearly, it is an alliance, and this alliance, I believe, will be good for the future of this country, because up till now, the manner in which the BJP ran the government was unsatisfactory. Let's hope it gets better. Thank you. Andhra Pradesh.